ಅಕ್ರಮ ಬಾಂಗ್ಲಾ ವಲಸಿಗರ ಬೇಟೆಗಿಳಿದಿದ್ದಾರೆ ಪೊಲೀಸರು. ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದಲ್ಲಿ ಕಾರ್ಯಾಚರಣೆ ನಡೆಯುತ್ತಾ ಇದೆ. 29 ಸ್ಥಳಗಳಲ್ಲಿ 1909 ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಪೈಕಿ 15 ಮಂದಿ ಬಾಂಗ್ಲಾ ವಲಸಿಗರು ಅನ್ನೋದು ದೃಢವಾಗಿದೆ. ಬಾಂಗ್ಲಾದ ಬಾಗೇಹರತ್ನ ಕುಲ್ನಾ ಜಿಲ್ಲೆಯವರು. ಡಿಸಿಪಿ ಎಂ ನಾರಾಯಣ್ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. 23 ಪೊಲೀಸರ ತಂಡಗಳನ್ನು ರಚಿಸಿ ಕಾರ್ಯಾಚರಣೆಗಿಳಿದಿದ್ದಾರೆ ಪೊಲೀಸರು. ಮುಂಜಾನೆ 4 ಗಂಟೆಗೆ ಏಕಕಾಲದಲ್ಲಿ ದಾಳಿಯನ್ನ ಮಾಡಿದ್ದಾರೆ. 295 ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಯಿಂದ ಈ ದಾಳಿ ನಡೆದಿರುತ್ತೆ. ಪಶ್ಚಿಮ ಬಂಗಾಳ, ಅಸ್ಸಾಂ ಮೂಲದ ಆಧಾರ್ ಕಾರ್ಡ್ಗಳು ಪತ್ತೆಯಾಗಿದೆ. 1894 ಅಕ್ರಮ ವಲಸಿಗರ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. 29 ಸ್ಥಳಗಳಲ್ಲಿ ಒಟ್ಟು 1909 ಜನರನ್ನ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುತ್ತಾರೆ. ಇಷ್ಟು ಜನರ ಪೈಕಿ 15 ಮಂದಿ ಬಾಂಗ್ಲಾ ವಲಸಿಗರು ಅನ್ನೋದು ದೃಢವಾಗುತ್ತೆ. ಅವರ ಐಡಿ ಕಾರ್ಡ್ ಇವನ್ನೆಲ್ಲ ಚೆಕ್ ಮಾಡಿದಾಗ ಡಿಸಿಪಿ ಎಂ ನಾರಾಯಣ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. 23 ಪೊಲೀಸರ ತಂಡಗಳನ್ನು ರಚನೆ ಮಾಡಿದ್ದಾರೆ. ಹಾಗೆ ಮುಂಜಾನೆ 4 ಗಂಟೆಗೇನೆ ದಾಳಿಯನ್ನ ಮಾಡಿದ್ದಾರೆ ಏಕಕಾಲದಲ್ಲಿ. ಸುಮಾರು 295 ಪೊಲೀಸ್ ಅಧಿಕಾರಿಗಳು ಈ ದಾಳಿಯಲ್ಲಿ ಭಾಗಿಯಾಗಿದ್ದಾರೆ. ಹೋಗಿ ಅವರ ದಾಖಲೆಗಳನ್ನು ಪರಿಶೀಲಿಸುವಂತ ಸಂದರ್ಭ ಪಶ್ಚಿಮ ಬಂಗಾಳ, ಅಸ್ಸಾಂ ಮೂಲದ ಆಧಾರ್ ಕಾರ್ಡ್ಗಳೆಲ್ಲ ಪತ್ತೆಯಾಗಿದೆ. 1894 ಅಕ್ರಮ ವಲಸಿಗರ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಪೊಲೀಸರು ಅದಷ್ಟು ಜನ ಏನು ಅವರು ದಾಖಲೆ ಪರಿಶೀಲನೆ ಮಾಡಿದ್ದಾರೆ, ಅದರಲ್ಲಿ 15 ಜನ ಅಕ್ರಮ ವಲಸಿಗರು ಅನ್ನೋದು ಗೊತ್ತಾಗಿದೆ. ಬಂಡೆಪಾಳ್ಯದಲ್ಲಿ ಶಂಕಿತರನ್ನು 224 ಜನ, ಬೇಗೂರಲ್ಲಿ 339, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ 550, ಹೆಬ್ಬಗೋಡಿನಲ್ಲಿ 202, ಹುಳಿಮಾವಿನಲ್ಲಿ 219, ಪರಪ್ಪನಗರದಲ್ಲಿ 355, ಅಂದರೆ 1909 ಜನನ ನಾವು ಬೆಳಗ್ಗೆಯಿಂದ ನಾವು ಅವ್ರನ್ನ ವಿಚಾರಣೆ ಮಾಡ್ತಾಯಿದ್ವಿ. ಈ ವಿಚಾರಣೆಯಲ್ಲಿ ಯಾವುದೇ ವ್ಯಕ್ತಿ ಬಾಂಗ್ಲಾದೇಶ ಅಥವಾ ಬೇರೆ ದೇಶದವ್ರು ಗೊತ್ತಾಗಬೇಕಾದ್ರೆ ಅವ್ರಿಗೆ ಲೀಗಲ್ ಡಾಕ್ಯುಮೆಂಟ್ ಅಂತ ಇರುತ್ತೆ. ಒಂದು ಪಾಸ್ಪೋರ್ಟು ಅಥವಾ ನ್ಯಾಷನಲ್ ಐಡೆಂಟಿಟಿ ಕಾರ್ಡ್ ಅಂತ. ನಾವು ಈ ಬಾಂಗ್ಲಾದೇಶ್ ಐಡೆಂಟಿಟಿ ಕಾರ್ಡ್ ಬಿನ್ ನಂಬರ್ ಅಂಥೇಳಿ ಆ ಆಧಾರದ ಮೇಲೆ ಈಗಿನ ಈಗ 2:30 ಸಮಯದ ಬೆಳಗ್ಗೆದಿಂದ ನಮಗೆ 15 ಜನ ಈಗ ಬಾಂಗ್ಲಾದೇಶರಂತ ನಮಗೆ ಗೊತ್ತಾಗಿದೆ. ಈ 15 ಜನರನ್ನು ಈಗ ನಾವು ಪೊಲೀಸ್ ಕಮಿಷನರ್ ಆಫೀಸಲ್ಲಿ ನಮ್ಮದು ಏನು FRR ಒಂದು ವೆರಿಫಿಕೇಷನ್ ಮಾಡ್ಯೂಲ್ ಇದೆ, ಏನು ನಾವು DPM ಮಾಡ್ಯೂಲ್ ಅಂತ, ಅದರಲ್ಲಿ ವೆರಿಫಿಕೇಷನ್ ಮಾಡಿ ಫಿಂಗರ್ ಪ್ರಿಂಟ್ ಮಾಡಿ ಅವರನ್ನು ತಾತ್ಕಾಲಿಕವಾಗಿ ಡಿಟೈನ್ ಮಾಡಿ ಅವ್ರನ್ನ ಬಾಂಗ್ಲಾದೇಶಕ್ಕೆ ಡಿಪೋರ್ಟ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಬಂಡೆಪಾಳ್ಯದಲ್ಲಿ